ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದು ನಾವು ವೀಕ್ಲಿ ರಿವಿಷನ್ ಕ್ಲಾಸನ್ನು ನೋಡ್ತಾ ಇದ್ದೀವಿ. ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂದರೆ, ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಏನು ಆರ್ಟಿಕಲ್ಸನ್ನು ನೋಡ್ತೀವಿ ಅದನ್ನು ಕ್ವೆಶನ್ ಸ್ವರೂಪದಲ್ಲಿ ನಾವು ರಿವೈಸ್ ಮಾಡ್ತೀವಿ. ಯಾಕೆ ಅಂತಂದರೆ ಈ ರೀತಿಯಾದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪುನರಾವರ್ತನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ನಾವು ರಿವಿಷನನ್ನು ಮಾಡ್ತೀವಿ, ಕರೆಂಟ್ ಅಫೇರ್ಸ್ ರಿವಿಷನನ್ನು ಮಾಡ್ತೀವಿ. ಬಟ್ ಥ್ರೂ ಕ್ವೆಶನ್ಸ್ ಫಾರ್ಮ್ಯಾಟಲ್ಲಿ ನಾವು ಈ ಒಂದು ರಿವಿಷನನ್ನು ಮಾಡ್ತೀವಿ. ಸೊ ಇವತ್ತು ನಾವು ಮೊದಲಿಗೆ ಯಾವ್ಯಾವ ಟಾಪಿಕನ್ನು ನೋಡ್ತಾ ಇದ್ದೀವಿ, ಹಾಗೆ ಕ್ವೆಶನ್ಸನ್ನು ಈಗ ನಾವು ನೋಡೋಣ. ಇವತ್ತು ನಾವು ರಿವೈಸ್ ಮಾಡ್ತಾ ಇರುವಂಥ ಟಾಪಿಕ್ಸ್ಗಳ ಲಿಸ್ಟ್ ಇಲ್ಲಿದೆ. ಮೊದಲಿಗೆ ಕರ್ನಾಟಕ ಸರ್ಕಾರ ಇನ್ನು ಮುಂದೆ ಅಂಡರ್ 16 ಮಕ್ಕಳಿಗೆ ಫೋನ್ಗಳ ಬಳಕೆಯನ್ನು ಕಡಿಮೆ ಮಾಡಬೇಕು ಅಥವಾ ಫೋನ್ಗಳ ಬಳಕೆಯನ್ನು ನಿಷೇಧಿಸಬೇಕು ಅನ್ನುವಂತಹ ಒಂದು ಪಾಲಿಸಿಯನ್ನು ತರೋದಕ್ಕೆ ಯೋಚಿಸ್ತಾ ಇದೆ. ಸೊ ಅದರ ಕುರಿತಾಗಿ ನಾವು ಕ್ವೆಶನ್ಸನ್ನು ನೋಡ್ತೀವಿ. ತದನಂತರ GI ಟ್ಯಾಗ್ ಇರುವಂತಹ 3 ಕರ್ನಾಟಕದ ಪ್ರಾಡಕ್ಟ್ಗಳ ಬಗ್ಗೆ ಮನ್ ಕಿ ಬಾತಲ್ಲಿ ಪ್ರಧಾನಿಯವರು ಮಾತನಾಡಿದರು. ಸೊ ಅದರ ಕುರಿತಾಗಿ ನೋಡ್ತೀವಿ. ತದನಂತರ ಸ್ಟೇಟ್ ಡೆಟ್ ಬರ್ಡನ್ ಬಗ್ಗೆ ಒಂದು ಆರ್ಟಿಕಲನ್ನು ನೋಡಿದ್ವಿ, ಅದರ ಕುರಿತಾಗಿ ನೋಡ್ತೀವಿ. ಹಾಗೆ ಕರ್ನಾಟಕದಲ್ಲಿ ಈ ಒಂದು ತಾಮ್ರದ ಗಣಿಗಾರಿಕೆ ಏನಿದೆ ಇದನ್ನು ಪುನರಾರಂಭ ಮಾಡಬೇಕು ಅನ್ನುವಂಥ ಒಂದು ಆರ್ಟಿಕಲನ್ನು ನೋಡಿದ್ವಿ. ಸೊ ಹಾಗಾಗಿ ಕಾಪರ್ ಮೈನಿಂಗ್ ಬಗ್ಗೆ ಮತ್ತು ಕಾಪರ್ನ ಬಗ್ಗೆ ಕೆಲವಷ್ಟು ಕ್ವೆಶನ್ಸನ್ನು ರಿವೈಸ್ ಮಾಡ್ತೀವಿ. ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ಬೆಂಗಳೂರಿನ GKVK ಕ್ಯಾಂಪಸಲ್ಲಿ ಹನಿ ಟೆಸ್ಟಿಂಗ್ ಲ್ಯಾಬನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಅದರ ಕುರಿತಾಗಿ ಕ್ವೆಶನನ್ನು ನೋಡ್ತೀವಿ. ಅದಾದ ನಂತರ ಕೇಂದ್ರ ಸರ್ಕಾರ ಮೊದಲನೇ ಬಾರಿಗೆ ಪ್ರಹಾರ್ ಪಾಲಿಸಿಯನ್ನು ರಿಲೀಸ್ ಮಾಡಿದೆ. ಸೊ ಪ್ರಹಾರ್ ಪಾಲಿಸಿ ಬಂದು ಇಟ್ ಇಸ್ ಅ ಟೆರರಿಸಮ್ ಪಾಲಿಸಿಯೇ, ಟೆರರಿಸಮನ್ನು ಯಾವ ರೀತಿಯಾಗಿ ನಾವು ಎದುರಿಸಬೇಕು ಅನ್ನೋದರ ಕುರಿತಾಗಿ ಒಂದು ಪಾಲಿಸಿಯನ್ನು ಮಾಡಿದೆ. ಅದರ ಕುರಿತಾಗಿ ನಾವು ಕ್ವೆಶನನ್ನು ನೋಡ್ತೀವಿ. ಹಾಗೆ ಸ್ವಚ್ಛ ಭಾರತ್ ಅರ್ಬನ್ 2.0 ಮಿಷನ್ ಏನಿದೆ ಅದರ ಕುರಿತಾಗಿ ನೋಡ್ತೀವಿ. ಮತ್ತು ಇನ್ನೊಂದು ಆರ್ಟಿಕಲಲ್ಲಿ ನಾವು ಏನು ನೋಡಿದ್ವಿ ಅಂತಂದರೆ, ಕರ್ನಾಟಕ ದೇಶದ ಒಂದು ಬಯೋ ಎಕಾನಮಿ ಜೈವಿಕ ಆರ್ಥಿಕತೆಯನ್ನು ನೋಡಿದ್ರೆ ಅದಕ್ಕೆ ಸುಮಾರು 20% ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನಾವು ನೋಡಿದ್ವಿ. ಸೊ ಅದರ ಕುರಿತಾಗಿ ಕ್ವೆಶನ್ಸನ್ನು ನಾವು ನೋಡ್ತೀವಿ. ಹಾಗೆ ಕರ್ನಾಟಕ ಸರ್ಕಾರ ಅಗ್ರಿಕಲ್ಚರ್ ಲ್ಯಾಂಡ್ ಯೂಸೇಜ್ ಪಾಲಿಸಿಯನ್ನು ರಿಲ್ಯಾಕ್ಸ್ ಮಾಡೋದಕ್ಕೆ ಮುಂದಾಗಿದೆ, ಅದರ ಕುರಿತಾಗಿ ನೋಡ್ತೀವಿ. ನಂತರ HPV ಬಗ್ಗೆ ಇರ್ಬೋದು, ಹಾಗೆ ACI ಏನಿದೆ, ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ವರ್ಲ್ಡ್ ಏನಿದೆ ಇದರ ಬಗ್ಗೆ ನಾವು ನೋಡ್ತೀವಿ. ಹಾಗೆ ಕೇರಳಂ ಅಂತ ಮಾಡುವಂತಹ ಒಂದು ಪ್ರಸ್ತಾವನೆ ಏನಿದೆ ಅದರ ಕುರಿತಾಗಿ ನಾವು ನೋಡ್ತೀವಿ. ಹಾಗೆ ಹಿಮೋಫಿಲಿಯಾ ಬಗ್ಗೆ, ಗೃಹ ಆರೋಗ್ಯ ಸ್ಕೀಮ್ ಬಗ್ಗೆ, ಮೌಂಟ್ ಅಕಾಂಕಗುವಾ ಬಗ್ಗೆ ಮತ್ತು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬಗ್ಗೆ. ಸೊ ಇಷ್ಟು ನಾವು ಈ ದಿನ ನೋಡ್ತಾ ಇರುವಂತಹ ಒಂದು ಕ್ವೆಶನ್ಸ್, ಏನಂದರೆ ಯಾವ ಬೇಸಿಸ್ ಮೇಲೆ ಕ್ವೆಶನ್ಸನ್ನು ನೋಡ್ತಾ ಇದ್ದೀವಿ ಅನ್ನೋದರ ಲಿಸ್ಟ್ ಆಗಿದೆ. ಸೊ ಈಗ ನಾವು ಮೊದಲನೇ ಕ್ವೆಶನನ್ನು ನೋಡೋಣ. ಮೊದಲನೇ ಕ್ವೆಶನ್ ಬಂದು, ರಾಜ್ಯ ಸರ್ಕಾರ ಮಕ್ಕಳ ಕಲ್ಯಾಣದ ದೃಷ್ಟಿಯಿಂದ ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಬಹುದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಪೂರ್ಣ ಮತ್ತು ನಿರ್ಬಂಧವಿಲ್ಲದ ಹಕ್ಕು. ಮಕ್ಕಳ ಹಿತಾಸಕ್ತಿ ಸಾರ್ವಜನಿಕ ಹಿತಾಸಕ್ತಿಯ ಭಾಗವಾಗಿದೆ. ಇಲ್ಲಿ ಇದು ಆ್ಯಕ್ಚುಲ್ ಆಗಿ ಈಸಿ ಕ್ವೆಶನ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ, ಎಸ್ ಇಟ್ ಇಸ್ ಕರೆಕ್ಟ್. ಯಾಕೆ ಅಂದರೆ ಒಂದು ಇದು ಸಿಂಪಲ್ ಆಗಿದೆ ಮತ್ತು ಇದನ್ನ ಯಾವುದೇ ರೀತಿಯಾಗಿ ಕಾಂಟ್ರಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಇಟ್ ಇಸ್ ವೆರಿ ಸಿಂಪಲ್. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಓಕೆನಾ. ಎರಡನೇದಾಗಿ ನೋಡಿದಾಗ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂಪೂರ್ಣ ಮತ್ತು ನಿರ್ಬಂಧವಿಲ್ಲದ ಹಕ್ಕು ಅಂತ ಹಾಕಿದ್ದಾರೆ. ಇದು ಎಕ್ಸ್ಟ್ರೀಮ್ ಆಯ್ತಲ್ವಾ, ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಕರೆಕ್ಟ್ ಅಲ್ವಾ ಇದು? ಯಾಕೆ ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಬಂದಾಗ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಬರುತ್ತೆ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆ ಅಂಡರ್ ಆರ್ಟಿಕಲ್ 19 ನಾವು ನೋಡಿದ್ರೆ ಇಟ್ ಈಸ್ ಏನದು ರೀಸನಬಲ್ ರೆಸ್ಟ್ರಿಕ್ಷನ್ಸ್ ಕೂಡ ಇದಕ್ಕೆ ಇದೆ ಅಲ್ವಾ. ಆರ್ಟಿಕಲ್ 19 ಕ್ಲಾಸ್ 2 ಅಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಏನು 19 ಕ್ಲಾಸ್ 1 ಅಲ್ಲಿ ಏನೇನು ಪ್ರಾವಿಷನ್ಸನ್ನು ಕೊಟ್ಟಿದ್ದಾರೆ, ಫ್ರೀಡಮನ್ನು ಕೊಟ್ಟಿದ್ದಾರೆ, ಅದಕ್ಕೆ ರೆಸ್ಟ್ರಿಕ್ಷನ್ಸ್ಗಳನ್ನು ಇಲ್ಲಿ 19 ಕ್ಲಾಸ್ 2 ಇಂದ ಹೇಳ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಇದು ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಇದು ಹೋಗುತ್ತೆ, ಈ 2 ಆಪ್ಷನ್ ಹೋಗುತ್ತೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್, ಮಕ್ಕಳ ಹಿತಾಸಕ್ತಿ ಸಾರ್ವಜನಿಕ ಹಿತಾಸಕ್ತಿಯ ಭಾಗವಾಗಿದೆ. ಎಸ್ ಕರೆಕ್ಟ್, ಇದು ಸಿಂಪಲ್ ಸ್ಟೇಟ್ಮೆಂಟ್ ಆ್ಯಂಡ್ ನೀವು ಈ ಒಂದು ಸ್ಟೇಟ್ಮೆಂಟ್ನ ರಾಂಗ್ ಅಂತ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಎ ಆಗಿರುತ್ತೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಈ ಒಂದು ಕ್ವೆಶನಲ್ಲಿ GI ಟ್ಯಾಗನ್ನು ಕೊಟ್ಟಿದ್ದಾರೆ, ಹಾಗೆ ಯಾವ ಜಿಲ್ಲೆ ಅಥವಾ ಪ್ರದೇಶಕ್ಕೆ ಇದು ಸೇರಿದೆ ಅನ್ನೋದನ್ನು ಕೊಟ್ಟಿರುವಂಥದ್ದು. ಇದನ್ನು ವಿಲ್ ಟೇಕ್ ಇಟ್ ಆಸ್ ಪ್ರಾಕ್ಟಿಸ್ ಕ್ವೆಶನ್. ಏಕೆಂತಂದರೆ ತುಂಬ ಸಿಂಪಲ್ ಕ್ವೆಶನ್ ಆಗಿದೆ ಇದು. ಇದ್ರ ಬಗ್ಗೆ ನಾವು ತುಂಬ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿಬಿಟ್ಟಿದ್ದೀವಿ ವಿಡಿಯೋದಲ್ಲಿ. ಸೊ ಇದನ್ನ ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳೋಣ. ಇಲ್ಲಿ ಕೊಟ್ಟಿರುವಂಥ GI ಟ್ಯಾಗ್ಗಳು ಬಂದು ಒಂದು ನಂಜನಗೂಡು ರಸಬಾಳೆ, ಮೈಸೂರು ವೀಳ್ಯದೆಲೆ ಮತ್ತು ಇಂಡಿ ಲೈಮ್ 3 ಕೊಟ್ಟಿದ್ದಾರೆ. ಸೊ ಇಲ್ಲಿ ಜಿಲ್ಲೆ ಅಥವಾ ಪ್ರದೇಶನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವಿಜಯಪುರ, ಮೈಸೂರು, ನಂಜನಗೂಡು ಅಂತ ಅಂದ್ಬಿಟ್ಟು. ಸೊ ಇವಾಗ ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ನಮಗೆಲ್ಲ ಗೊತ್ತಿರೋಗೇನೆ ಆಪ್ಷನ್ ಎ, ಮೈಸೂರು ನಂಜನಗೂಡು ರಸಬಾಳೆ, ಇದು ಮೈಸೂರು ಇದಕ್ಕೆ ಬರುತ್ತೆ. ಇಂಡಿ ಲೈಮ್ ಬಂದು ವಿಜಯಪುರ ಅಲ್ಲಿ ಇರುವಂಥದ್ದು. ಮುಂದಿನ ಕ್ವೆಶನನ್ನು ನಾವು ನೋಡೋಣ. 2025-26ರಲ್ಲಿ
ಕರ್ನಾಟಕದ ಒಟ್ಟು ಸಾಲದ ಅಂದಾಜು ರೂಪಾಯಿ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ಕೂಡ ನಾವು ನೋಡಿದ್ವಿ ಆಲ್ರೆಡಿ. ಸೊ ಆನ್ಸರ್ ಈಗ ಗೊತ್ತಿರುತ್ತೆ. ಈ ರೀತಿಯಾದ ಕ್ವೆಶನ್ಸನ್ನು ನಾವು ಗ್ರೂಪ್ ಸಿ ಗ್ರೂಪ್ ಡಿ ಅಲ್ಲಿ ಈ ನಡುವೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಷ್ಟೇ. ಬಿಕಾಸ್ ಗ್ರೂಪ್ ಎ ಗ್ರೂಪ್ ಬಿ ಅಲ್ಲಿ ನೋಡಿದಾಗ ಈಗ ಎಲ್ಲ ಅದು UPSC ಪ್ಯಾಟರ್ನ್ ಮೇಲೆ ಹೋಗಿರುವಂಥ ಕಾರಣ. ಸೊ ಇಲ್ಲಿ ಆನ್ಸರ್ ಬಂದು 6.7 ಲಕ್ಷ ಕೋಟಿ. ಇದನ್ನು ನಾವು ಕಂಪ್ಲೀಟಾಗಿ ನೋಡಿದ್ದೀವಿ. ಸೊ ಮತ್ತೆ ಇಲ್ಲಿ ನಾವು ಅದನ್ನು ನೋಡಲ್ಲ, ಜಸ್ಟ್ ಆನ್ಸರ್ ಮುಖಾಂತರ ಇದನ್ನು ರಿವೈಸ್ ಮಾಡ್ಕೊಂಡು ಹೋಗ್ತೀವಿ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕರ್ನಾಟಕದ FRBM ಕಾಯ್ದೆಯ ಪ್ರಕಾರ ಸಾಲದ ಗರಿಷ್ಠ ಮಿತಿ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದ FRBM ಏನಿದೆ ಇದರ ಪ್ರಕಾರ ಸಾಲದ ಅಂದರೆ ಡೆಟ್ ಟು GSDP ರೇಷಿಯೋ ಏನಿರುತ್ತೆ ಇದು ಎಷ್ಟು ಪರ್ಸೆಂಟ್ವರೆಗೂ ರೀಚ್ ಆಗ್ಬೋದು ಅಂತ. ಸೊ ಇದನ್ನು ನಾವು ಆ್ಯಕ್ಚುಲಾಗಿ ಡಿಸ್ಕಸ್ ಮಾಡಿರಲಿಲ್ಲ ವಿಡಿಯೋದಲ್ಲಿ, ಬಟ್ ಆನ್ಸರ್ ಬಂದು 25% ಆಗಿರುತ್ತೆ. ಆ್ಯಂಡ್ ಈಗ ಸದ್ಯಕ್ಕೆ ನಾವು 25% ರೀಚ್ ಮಾಡಿದ್ದೀವಿ. ಸೊ ಹಾಗಾಗಿ ಇದೇನಾಗ್ತದೆ ಅಂತಂದರೆ ಗರಿಷ್ಠ ಮಿತಿಯನ್ನು ಈಗಾಗಲೇ ಕರ್ನಾಟಕ ಸರ್ಕಾರ ರೀಚ್ ಆಗಿಬಿಟ್ಟಿದೆ. ಸೊ ಇನ್ನು ಮುಂದೆ ಏನಾದರೂ ಸಾಲವನ್ನು ತಗೋತೀವಿ ಅಂತಂದರೆ ಇಟ್ ವಿಲ್ ವಯಲೇಟ್ ದಿಸ್ FRBM ಆ್ಯಕ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಆನ್ಸರ್ ಬಂದು 25% ಆ್ಯಕ್ಚುಯಲ್ ಆಗಿ ಲಿಮಿಟ್ ಇರೋದು, ಮ್ಯಾಕ್ಸಿಮಮ್ ಲಿಮಿಟ್ ಬಂದು 25% ಇರುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕಾಪರ್ ಅಥವಾ ತಾಮ್ರ ಯಾವ ರೀತಿಯ ಖನಿಜಕ್ಕೆ ಸೇರಿದೆ? ಸೊ ಇದನ್ನು ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳಿ, ಬಿಕಾಸ್ ಇಟ್ ಇಸ್ ವೆರಿ ಬೇಸಿಕ್ ಕ್ವೆಶನ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಈ ರೀತಿಯಾದ ಕ್ವೆಶನನ್ನು ನಾವು ಜಿಯೋಗ್ರಫಿಯಲ್ಲಿ ಎಸ್ಪೆಷಲಿ ಹ್ಯೂಮನ್ ಜಿಯೋಗ್ರಫಿ ಪಾರ್ಟಲ್ಲಿ ಓದುವಾಗ ಮಿನರಲ್ಸಲ್ಲಿ ಇದನ್ನು ನಾವು ಓದಿರ್ತೀವಿ. ಸೊ ಇದನ್ನು ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳೋಣ. ಆಪ್ಷನ್ಸ್ ಬಂದು ಅಮೂಲ್ಯ ಲೋಹ ಅಂತಂದರೆ ಇದು ಪ್ರೆಷಿಯಸ್ ಮೆಟಲ್ಸ್ ಅಂತ ಆಗುತ್ತೆ. ನಂತರ ಬರೋದು ಕಬ್ಬಿಣದ ಖನಿಜ ಆಗುತ್ತೆ. ನೆಕ್ಸ್ಟ್ ಅಲೋಹಿಯ ಖನಿಜ ಅಂತಂದರೆ ಇಟ್ ಈಸ್ ಫೆರ್ರಸ್ ಮೆಟಲ್ ಅಂತ. ಅಲೋಹಿಯವಲ್ಲದ ಲೋಹಿಯ ಖನಿಜ ಅಂತಂದರೆ ಇಟ್ ಈಸ್ ನಾನ್ ಫೆರ್ರಸ್ ಮೆಟಲ್ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದು ಆಪ್ಷನ್ಸ್ ಏನಿದೆ ಅಂತ ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಂದು ಇಟ್ ಈಸ್ ಅ ಲೋಹಿಯ ಖನಿಜ, ಇಟ್ ಈಸ್ ಅ ಫೆರ್ರಸ್ ಮೆಟಲ್ ಅನ್ನುವಂಥದ್ದು ನಮಗೆ ಗೊತ್ತಿರುತ್ತೆ, ಈಗಾಗಲೇ ಅದು ಗೊತ್ತಿದೆ. ಆ್ಯಂಡ್ ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ ನೀವು ಒಂದು ವಿಡಿಯೋನ ವಿಸಿಟ್ ಮಾಡಿ. ಆ್ಯಂಡ್ ಸ್ಟ್ಯಾಟಿಕ್ ಪಾರ್ಟ್ ಬೇಕು ಅಂತಂದರೆ ಹ್ಯೂಮನ್ ಜಿಯೋಗ್ರಫಿ ಪಾರ್ಟ್ ಏನಿದೆ, ಐ ಥಿಂಕ್ ಇಟ್ ಈಸ್ ಇನ್ ಕ್ಲಾಸ್ 12 NCERT ಕ್ಲಾಸ್ 12ಅಲ್ಲಿ ಹ್ಯೂಮನ್ ಜಿಯೋಗ್ರಫಿ ಚಾಪ್ಟರಲ್ಲಿ ಇದು ಬರುತ್ತೆ. ಸೊ ಹ್ಯೂಮನ್ ಜಿಯೋಗ್ರಫಿ ಬುಕ್ ಏನಿದೆ ಇದರಲ್ಲಿ ಕಾಪರ್ ಬಗ್ಗೆ ಇನ್ಫಾರ್ಮೇಷನ್ ಇದೆ. ಅಂದರೆ ಭಾರತದಲ್ಲಿ ಎಲ್ಲೆಲ್ಲಿ ಕಾಪರ್ನ ಒಂದು ಗಣಿಗಳಿದೆ, ಎಲ್ಲಿ ಗಣಿಗಾರಿಕೆಯನ್ನು ಮಾಡ್ತೀವಿ, ಇದರ ಬಗ್ಗೆ ಇನ್ಫಾರ್ಮೇಷನನ್ನು ನೀವು ಸ್ಟ್ಯಾಟಿಕಲ್ಲಿ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನವುಗಳಲ್ಲಿ ತಾಮ್ರದ ಒಂದು ಪ್ರಮುಖ ಆಯಸ್ಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ಬಂದು ಹೆಮಟೈಟ್, ಬಾಕ್ಸೈಟ್, ಚಾಲ್ಕೋಪೈರೇಟ್, ಮೈಕಾ. ಹೆಮಟೈಟ್ ಬಂದು ಯಾವ ಒಂದು ಇದಕ್ಕೆ ಬರುತ್ತೆ? ಯೂಶಲ್ ಆಗಿ ಇದು ಐರನ್ ಇದಕ್ಕೆ ಬರುವಂಥದ್ದು, ಕರೆಕ್ಟ್ ಅಲ್ವಾ? ಐರನ್ನ ಒಂದು ಭಾಗವಾಗಿ ಹೆಮಟೈಟ್ ಆಗಿರುತ್ತೆ, ಅಂದರೆ ಐರನ್ನ ಒಂದು ವಿಧ ಅಂತ ಹೇಳ್ಬೋದು. ಇನ್ನು ಬಾಕ್ಸೈಟ್ ಇಟ್ ಇಸ್ ಅ ಸೆಪರೇಟ್ ಮಿನರಲ್ ಆಗಿರುತ್ತೆ ಬಾಕ್ಸೈಟು. ಆ್ಯಂಡ್ ಎಸ್ಪೆಷಲಿ ಇದನ್ನು ನಾವು ಬಳಸುವಂಥದ್ದು ಅಲ್ಯೂಮಿನಿಯಂ ಇಂಡಸ್ಟ್ರಿಯಲ್ಲಿ ಇದನ್ನು ಬಳಸ್ತೀವಿ. ಇನ್ನು ಮೈಕಾ ಕೂಡ ಇದು ಸೆಪರೇಟ್ ಬಾಕ್ಸೈಟ್ ಥರನೇ ಸೆಪರೇಟ್ ಆಗಿರುವಂತಹ ಒಂದು ಖನಿಜ ಆಗಿರುತ್ತೆ. ಸೊ ಇಲ್ಲಿ ಚಾಲ್ಕೋಪೈರೇಟ್ ಏನಿದೆ, ಚಾಲ್ಕೋಪೈರೇಟ್ ಬಂದು ಕಾಪರ್ನ ಒಂದು ಅಯಸ್ಕ ಆಗಿರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಜೇನು ಗುಣಮಟ್ಟ ಪರೀಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಪರೀಕ್ಷಿಸಲಾಗುತ್ತದೆ ಅಂತ ಕೇಳ್ತಾರೆ. ಅದು ಇದು ಕೂಡ ಲೆಟಸ್ ಟೇಕ್ ಇಟ್ ಅಸ್ ಪ್ರಾಕ್ಟೀಸ್ ಕ್ವೆಶನ್. ಯಾಕೆಂದರೆ ತುಂಬ ಸಿಂಪಲ್ ಆಗಿದೆ. ಈಗ ಯಾವುದೇ ಒಂದು ಜೇನನ್ನು ನಾವು ಮಾರ್ತಾ ಇದ್ದೀವಿ, ಹನಿಯನ್ನು ನಾವು ಮಾರ್ತಾ ಇದ್ದೀವಿ ಅಂತಂದರೆ ಅದರ ಒಂದು ಕ್ವಾಲಿಟಿ ಪರೀಕ್ಷೆ ಮಾಡ್ತಾ ಇದ್ದಾರೆ, ಕ್ವಾಲಿಟಿ ಟೆಸ್ಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಏನೇನನ್ನು ನಾವು ಅದರಲ್ಲಿ ಟೆಸ್ಟ್ ಮಾಡ್ತೀವಿ ಅಂತ ಇಲ್ಲಿ ಕ್ವೆಶನ್ ಕೇಳ್ತಾ ಇರೋದು. ಆ್ಯಂಡ್ ಇಟ್ ಇಸ್ ಬೇಸಿಕ್ ಕಾಮನ್ ಸೆನ್ಸ್ ಕ್ವೆಶನ್ ಆಗಿರುತ್ತೆ ಅಷ್ಟೇನೇನೆ. ಆಪ್ಷನ್ಸ್ ಓದ್ತೀನಿ. ತೇವಾಂಶ ಪ್ರಮಾಣ, ಸಕ್ಕರೆ ಸಂಯೋಜನೆ, ಮಿಶ್ರಣ ಅಥವಾ ಅಡಲ್ಟ್ರೇಷನ್ ಎಷ್ಟಿದೆ ಅಂತ ಮೇಲಿನ ಎಲ್ಲವು. ನಿಮ್ಮ 5 ಸೆಕೆಂಡ್ಸ್ ಟೈಮ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಸರ್ ಬಂದು ಮೇಲಿನ ಎಲ್ಲವು. ಏಕೆ ಅಂತಂದರೆ ಆ ಒಂದು ಜೇನು ಪರಿಶುದ್ಧವಾಗಿದೆಯೋ ಇಲ್ವೋ ಅಂತ ಗೊತ್ತಾಗಕ್ಕೆ ಅದರಲ್ಲಿ ಎಷ್ಟು ತೇವಾಂಶ ಇದೆ ಅನ್ನುವಂಥದ್ದು ಇರ್ಬೋದು, ಅದರಲ್ಲಿ ಎಷ್ಟು ಸಕ್ಕರೆ ಇದೆ ಅನ್ನುವಂಥದ್ದು, ಅಂದರೆ ಗ್ಲೂಕೋಸ್ನ ಕಂಟೆಂಟ್ ಎಷ್ಟಿದೆ ಅನ್ನೋದು, ಇಲ್ಲ ಅದನ್ನು ಅಡಲ್ಟ್ರೇಟ್ ಮಾಡಲಾಗಿದೆಯಾ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ತೀವಿ. ಓನ್ಲಿ ದೆನ್ ಆ ಒಂದು ಕ್ವಾಲಿಟಿ ಸರ್ಟಿಫಿಕೇಟನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಮೇಲಿನ ಎಲ್ಲವೂ ಆಗಿರುತ್ತೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಪ್ರಹಾರ್ ನೀತಿ ಮುಖ್ಯವಾಗಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದು ಆ್ಯಕ್ಚುಲಾಗಿ ತುಂಬ ಈಸಿ ಕ್ವೆಶನ್ ಇದೆ. ಸೊ ನಾನು ಆಪ್ಷನ್ಸ್ ಓದಿ ಹಾಗೆ ಆನ್ಸರ್ ಹೇಳ್ತೀನಿ. ಕೃಷಿ ಸುಧಾರಣೆ, ಭಯೋತ್ಪಾದನೆ ವಿರೋಧಿ ರಾಷ್ಟ್ರೀಯ ತಂತ್ರ ಯೋಜನೆ ಇದೆ ಆನ್ಸರ್ ಆಗಿರೋದು. ವಿದೇಶಿ ಹೂಡಿಕೆ ನೀತಿ, ಅಣುಶಕ್ತಿ ಉತ್ಪಾದನೆ.
ಸೊ ಇದು ಪ್ರಹಾರ್ ನೀತಿ ನ್ಯೂಸಲ್ಲಿ ಇದ್ದಂತಹ ಕಾರಣ ನಾವು ಕಣ್ಮುಚ್ಕೊಂಡು ಕೂಡ ಇದಕ್ಕೆ ಆನ್ಸರನ್ನು ಮಾಡ್ಬೋದಾಗುತ್ತೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನವುಗಳಲ್ಲಿ ಕ್ರಿಟಿಕಲ್ ಸೆಕ್ಟರ್ ಅಥವಾ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರುವುದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಒಂದು ವಿದ್ಯುತ್ ಮತ್ತು ರೈಲು, ಮನೋರಂಜನಾ ಉದ್ಯಾನ, ಖಾಸಗಿ ಕ್ಲಬ್ ಮತ್ತು ಸಿನಿಮಾ ಥಿಯೇಟರ್. ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಮೂರೂ ಒಂದು ರೀತಿಯಾದ ಕ್ಯಾಟಗರಿಗೆ ಸೇರುತ್ತೆ. ಸೊ ಇದು ಮೂರು ಆನ್ಸರ್ ಅಲ್ಲ, ಆನ್ಸರ್ ಬಂದು ವಿದ್ಯುತ್ ಮತ್ತು ರೈಲು. ಯಾಕೆ ಈ ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ನ್ಯೂಸಲ್ಲಿ ಇದೆ ಅಂತಂದರೆ ಈ ಒಂದು ಏನು ಪ್ರಹಾರ್ ನೀತಿ, ಪ್ರಹಾರ್ ಪಾಲಿಸಿಯನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ, ಇದರಲ್ಲಿ ಈ ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಅದೇ ದೃಷ್ಟಿಯಿಂದ ನಾವು ಈ ಒಂದು ಏನಂತೀವಿ ಕ್ವೆಶನನ್ನು ನೋಡಿರುವಂಥದ್ದು. ಯಾಕೆ ಅಂತಂದರೆ ನಾವು ಕ್ವೆಶನ್ಸನ್ನು ಈಗ ಯಾವುದೇ ಒಂದು ಎಕ್ಸಾಮ್ ಅಂತಂದಾಗ ಡೈರೆಕ್ಟ್ ನ್ಯೂಸಲ್ಲಿ ಏನಿದೆ ಅದನ್ನೇ ತೊಗೊಳ್ಳೋದಿಲ್ಲ. ಆ ಒಂದು ನ್ಯೂಸ್ ಆರ್ಟಿಕಲಲ್ಲಿ ಏನೇನನ್ನು ಮೆನ್ಷನ್ ಮಾಡಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಓನ್ಲಿ ದೆನ್ ಯಾಕೆ ಅಂತಂದರೆ ಹಲವಾರು ಬಾರಿ ಈಗ ಡೈರೆಕ್ಟ್ ಪ್ರಹಾರ್ ಬಗ್ಗೆ ಕ್ವೆಶನ್ ಕೇಳಿದ್ರೆ ಈ ರೀತಿಯಾಗಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕ್ವೆಶನನ್ನು ಕೇಳ್ಬೋದಾಗುತ್ತೆ. ಯಾಕೆಂತಂದರೆ ಪ್ರಹಾರಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ನೀತಿಯನ್ನು ಬಳಸಲಾಗುತ್ತೆ ಅಂತ ಹೇಳಲಾಗಿತ್ತು. ಸೊ ಹಾಗಾಗಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ನಾವು ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ನೀವು ಯಾವುದೇ ಒಂದು ಆರ್ಟಿಕಲನ್ನು ಓದ್ತಾ ಇದ್ದೀರಾ ಅಂದರೆ ಈ ರೀತಿಯಾಗಿ, ಯಾಕೆಂದರೆ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಇದು ನಮ್ಮ ಒಂದು ಸಿಲೆಬಸ್ನ ಟಾಪಿಕ್ ಆಗಿರುವಂಥ ಕಾರಣ ಈ ರೀತಿಯಾದ ಕ್ವೆಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0 ಮುಖ್ಯವಾಗಿ ಯಾವ ವಿಷಯಕ್ಕೆ ಒತ್ತು ನೀಡುತ್ತದೆ? ಇದನ್ನು ಕೂಡ ಪ್ರಾಕ್ಟೀಸ್ ಕ್ವೆಶನ್ ಅಂತ ತಗೊಳ್ಳೋಣ ನಾವು, ಬಿಕಾಸ್ ಇಟ್ ಇಸ್ ವೆರಿ ಸಿಂಪಲ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ವಿಡಿಯೋದಲ್ಲಿ ನೋಡಿದ್ದೀವಿ. ಅಂದರೆ ಈ ಒಂದು SPM ಅರ್ಬನ್ 2.0 ಏನಿದೆ ಇದರ ಮುಖ್ಯವಾದ ಒಂದು ಪ್ರಾವಿಷನ್ಸ್ ಏನು, ಮುಖ್ಯವಾದ ಫೀಚರ್ಗಳೇನು, ಇದರ ಮುಖ್ಯ ಉದ್ದೇಶ ಏನು ಅಂತ ನಾವು ನೋಡಿರುವಂಥ ಕಾರಣ ಇಲ್ಲಿ ಮತ್ತೆ ನಾವು ಅದನ್ನು ಡೀಟೇಲ್ ಆಗಿ ನೋಡೋದಿಲ್ಲ. ಕೇವಲ ನಾನು ಆಪ್ಷನ್ಸನ್ನು ಓದ್ತೀನಿ, 5 ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ, ತದನಂತರ ಆನ್ಸರನ್ನು ಕೂಡ ಹೇಳ್ತೀನಿ. ಮೊದಲನೇ ಆಪ್ಷನ್ ಬಂದು ಕೇವಲ ಶೌಚಾಲಯ ನಿರ್ಮಾಣ, ಘನತ್ಯಾಜ್ಯ ನಿರ್ವಹಣೆ ಮತ್ತು ಕಸದ ಪ್ರಕ್ರಿಯೆ, ಅರಣ್ಯ ಸಂರಕ್ಷಣೆ, ಕೃಷಿ ಯಂತ್ರೀಕರಣ. ಸೊ ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಂದು ಘನತ್ಯಾಜ್ಯ ನಿರ್ವಹಣೆ ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ, ಇದು SBM 2.0 ಏನಿದೆ ಅರ್ಬನ್ನಲ್ಲಿ ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. SBM 2.0 ಮೂಲದಲ್ಲಿಯೇ ಕಸ ವಿಂಗಡಣೆಗೆ ಒತ್ತು ನೀಡುತ್ತದೆ. ODF+ ಮತ್ತು ODF ಡಬಲ್+ ಪ್ರಮಾಣೀಕರಣಗಳು ನಗರ ಸ್ವಚ್ಛತೆಗೆ ಸಂಬಂಧಿಸಿದೆ. SBM 2.0 ಕೇವಲ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಸೊ ಈಗಾಗಲೇ ನಿಮ್ಗೆ ಆನ್ಸರ್ ಗೊತ್ತಾಗಿರುತ್ತೆ. ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ, ಯಾಕೆ ಅಂತಂದರೆ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗಿರುವಂಥ ಕಾರಣ. ಕರೆಕ್ಟಾ? ಇನ್ನು ಇದೆರಡು ಕೂಡ ಕರೆಕ್ಟಾಗಿದೆ. ಯಾಕೆ ಅಂತಂದರೆ ಸ್ವಚ್ಛ ಭಾರತ್ ಮಿಷನ್ ಅಂದ ತಕ್ಷಣ ಬರದೆ ಅಲ್ಲಿ ನಾವು ಒಂದು ಕಡೆ ಕಸವನ್ನು ಯಾವ ರೀತಿಯಾಗಿ ಏನಂತೀವಿ ಇದು ಕಲೆಕ್ಟ್ ಮಾಡೋದಿರ್ಬೋದು ಅಥವಾ ಅದರ ಒಂದು ಸಂಸ್ಕರಣೆ ಯಾವ ರೀತಿಯಾಗಿ ಆಗಬೇಕು ಅನ್ನೋದರ ಬಗ್ಗೆ ಮಾತಾಡಿದ್ರೆ, SBM 1 ಬಂದು ಏನದ್ರ ಬಗ್ಗೆ ಮಾತಾಡುತ್ತೆ ಅಂದರೆ ಓಪನ್ ಡೆಫಿಕೇಶನ್ ಫ್ರೀ ಪ್ಲಸ್ ಇರ್ಬೋದು, ಇದರ ಬಗ್ಗೆ ಮಾತಾಡುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ A 1 and 2 ಆಗಿರುತ್ತೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. 2025 ವರದಿ ಪ್ರಕಾರ ಕರ್ನಾಟಕದ ಜೈವ ಆರ್ಥಿಕತೆಯ ಅಂದಾಜು ಮೌಲ್ಯ ಸುಮಾರು ಎಷ್ಟು? ಇದು ಕೂಡ ವೆರಿ ಸಿಂಪಲ್. ಆಪ್ಷನ್ A ಬಂದು $20 billion, $31 billion, $39.2 billion, $50 billion. ಆನ್ಸರ್ ನಿಮ್ಗೆ ಗೊತ್ತೇ ಇರುತ್ತೆ. ಇಟ್ ಇಸ್ 39.2. ಕೇವಲ 2023ರಿಂದ 25 ಒಳಗೆ 23ರಲ್ಲಿ ಇಟ್ ವಾಸ್ ಅರೌಂಡ್ 31 ಬಿಲಿಯನ್ ಡಾಲರ್ಸ್ ಇತ್ತು. ಬಟ್ ಇವಾಗ 2025 ಇಟ್ ಹ್ಯಾಸ್ ಬಿಕಮ್ 39.2. ಸೊ ಹಾಗಾಗಿ ಇದನ್ನು ನಾವು ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿದ್ದೀವಿ. ಸೊ ಮತ್ತೆ ಇಲ್ಲಿ ನಾವು ಅದರ ಒಂದು ಡೀಟೇಲ್ಗೆ ಹೋಗೋದಿಲ್ಲ, ಕೇವಲ ಆನ್ಸರ್ ಮಾತ್ರ ನೋಡ್ತೀವಿ. ಇಟ್ ಆನ್ಸರ್ ಇಸ್ $39.2 ಬಿಲಿಯನ್ ಜೈವ ಆರ್ಥಿಕತೆಯನ್ನು ಕರ್ನಾಟಕ ಹೊಂದಿದೆ ಅನ್ನುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕರ್ನಾಟಕವು ರಾಷ್ಟ್ರೀಯ ಜೈವ ಆರ್ಥಿಕತೆಯ ಸುಮಾರು ಎಷ್ಟು ಶೇಕಡ ಕೊಡುಗೆ ನೀಡುತ್ತದೆ? ಸೊ ಲೆಟ್ ದಿಸ್ ಬಿ ಎ ಪ್ರಾಕ್ಟೀಸ್ ಕ್ವೆಶನ್. ನಿಮ್ಮ 5 ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಆನ್ಸರ್ ಬಂದು 20%. ಇದನ್ನ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೂ ಕೂಡ ಹೇಳಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಇದು ತುಂಬ ಈಸಿನೇ ಇತ್ತು ಈ ಕ್ವೆಶನ್. 20% ಆಫ್ ಇಂಡಿಯನ್ ನ್ಯಾಷನಲ್ ಬಯೋ ಎಕಾನಮಿ ಏನಿದೆ ಇದಕ್ಕೆ ಕರ್ನಾಟಕನೇ 20% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸೊ ಇದು ಈ ಒಂದು ಕ್ವೆಶನ್ ಆಗಿದೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕರ್ನಾಟಕದ ಜೈವ ಆರ್ಥಿಕತೆ 2025ರಲ್ಲಿ ರಾಜ್ಯದ GSDPಯ 10ಕ್ಕಿಂತ ಹೆಚ್ಚು ಪಾಲು ಹೊಂದಿದೆ. ಕರ್ನಾಟಕದಲ್ಲಿ 1400ಕ್ಕೂ ಹೆಚ್ಚು ಬಯೋಟೆಕ್ ಸ್ಟಾರ್ಟಪ್ಗಳಿವೆ. ಜೈವ ತಂತ್ರಜ್ಞಾನ ಕ್ಷೇತ್ರವು ಕೇವಲ ಸಂಶೋಧನೆಗೆ ಮಾತ್ರ ಸೀಮಿತವಾಗಿದೆ. ದಿಸ್ ಇಸ್ ಅ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್.
ಸೊ ಅದು ಹೋದರೆ ನಮ್ಗೆ ಇದೆರಡೂ ಹೋಗುತ್ತೆ, ಕರೆಕ್ಟಾ? ಆ್ಯಂಡ್ ನಾವು ವಿಡಿಯೋದಲ್ಲಿ ಈ ಒಂದು ಆರ್ಟಿಕಲ್ ಬಗ್ಗೆ ನೋಡುವಾಗ ನೋಡಿದ್ವಿ, ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲೇ ಸುಮಾರು 1400ಕ್ಕೂ ಹೆಚ್ಚು ಬಯೋಟೆಕ್ ಸ್ಟಾರ್ಟಪ್ಗಳನ್ನು ನಾವು ನೋಡ್ಬೋದಾಗಿದೆ ಅಂತ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 1 and 2 ಆಗಿರುತ್ತೆ. ಮುಂದಿನ ಒಂದು ಕ್ವೆಶನನ್ನು ನಾವು ನೋಡೋಣ. ಕರ್ನಾಟಕದಲ್ಲಿ ಕೃಷಿ ಭೂಮಿ ಖರೀದಿ ಮತ್ತು ಬಳಕೆಯನ್ನು ನಿಯಂತ್ರಿಸುವ ಪ್ರಮುಖ ಕಾನೂನು ಯಾವುದು? ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಇಂಡಿಯನ್ ಫಾರೆಸ್ಟ್ ಆ್ಯಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಇಂಥ ಒಂದು ಕ್ವೆಶನ್ಸಲ್ಲಿ ಇದನ್ನು ಆರಾಮಾಗಿ ತೆಗಿಬೋದಾ ಫಾರೆಸ್ಟ್ಗೆ? ಇಲ್ಲಿ ಯಾಕೆಂದರೆ ಇದು ಕೃಷಿ ಭೂಮಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಫಾರೆಸ್ಟ್ ಆ್ಯಕ್ಟ್ ಬರೋದಕ್ಕೆ ಚಾನ್ಸ್ ಇಲ್ಲ. ಇನ್ನು ಇದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್. ಬರೀ ಪ್ರಾಪರ್ಟಿ ಆ್ಯಕ್ಟನ್ನೇ ನಾವು ತಲೆ ಕೆಡಿಸ್ಕೋಬೇಕು, ಬಟ್ ಇದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ, ಇಲ್ಲಿ ಖರೀದಿ ಮತ್ತು ಬಳಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟ್ರಾನ್ಸ್ಫರ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಸೊ ಇದನ್ನು ಕೂಡ ನಾವು ಇಲ್ಲಿ ತೆಗಿಬೋದು. ನೆಕ್ಸ್ಟು, ಈಗ ಇಲ್ಲಿ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಇದೆ, ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್, ಈ ಎರಡು ಇದೆ. ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಅಂದರೆ ಏನು ಬರುತ್ತೆ? ಲ್ಯಾಂಡ್ ರೆವೆನ್ಯೂ ಬಗ್ಗೆ ಅದು ಕಾನ್ಸಂಟ್ರೇಟ್ ಮಾಡುತ್ತೆ. ಹೆಚ್ಚಿದಾಗೆಲ್ಲ ಎಷ್ಟು ಪರ್ಸೆಂಟನ್ನು ರೆವೆನ್ಯೂ ಆಗಿ ತೊಗೋಬೇಕು, ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು, ಯಾರು ಕಟ್ಟಬೇಕು, ಇದರ ಬಗ್ಗೆ ಮಾತಾಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ? ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಆನ್ಸರ್ ಆಗುತ್ತೆ. ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಪ್ರಕಾರ ಕೃಷಿ ಭೂಮಿಯನ್ನು ಯಾರು ಖರೀದಿಸ್ಬೋದು, ಏನು ಬಳಕೆ ಮಾಡ್ಬೋದು, ಇದ್ರ ಬಗ್ಗೆ ಅದು ಮಾತಾಡುತ್ತೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ. ಸೆಕ್ಷನ್ 79A 79B ಹಳೆ ನಿಯಮಗಳು ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಿಸಿದ್ದವು? ಅಂದರೆ ಹಳೆಯ ಒಂದು ನಿಯಮಗಳ ಪ್ರಕಾರ ಸೆಕ್ಷನ್ 79A 79B ಯಾವುದಕ್ಕೆ ರಿಲೇಟ್ ಆಗಿದ್ದುದು ಅಂತ ಕೇಳ್ತಾ ಇದ್ದಾರೆ. ಒಂದು, ಭೂ ತೆರಿಗೆ ಸಂಗ್ರಹ, ಕೃಷಿಯೇತರ ವ್ಯಕ್ತಿಗಳ ಭೂ ಖರೀದಿ ನಿರ್ಬಂಧ, ಅರಣ್ಯ ಸಂರಕ್ಷಣೆ, ಕೈಗಾರಿಕಾ ಲೈಸೆನ್ಸ್. ಕೈಗಾರಿಕಾ ಲೈಸೆನ್ಸ್ ಅಂತೂ ಬರೋದಿಲ್ಲ, ಅರಣ್ಯ ಸಂರಕ್ಷಣೆಯೂ ಬರೋದಿಲ್ಲ. ಇದೆರಡರ ಬಗ್ಗೆ ನಾವು ಸಿಕ್ಕಾಕೋತೀವಿ. ಆ್ಯಂಡ್ ನಾವು ಈ ಒಂದು ಆರ್ಟಿಕಲ್ ಏನಿದೆ ಇದನ್ನು ನೋಡಿರುವಂಥದ್ದು ಈ ಒಂದು ಲ್ಯಾಂಡನ್ನು ಅಂದರೆ ಅಗ್ರಿಕಲ್ಚರ್ ಭೂಮಿಯನ್ನು ಬೇರೆ ಒಂದು ಪರ್ಪಸ್ಗೆ ಬಳಸೋದಕ್ಕೆ ಪರ್ಮಿಷನ್ ಏನು ತಗೋತಾರೆ ಅದರ ಬಗ್ಗೆ ನಾವು ಮಾತಾಡಿದ್ದು. ಸೊ ಹಾಗಾಗಿ ಆನ್ಸರ್ ಬಂದು ಕೃಷಿಯೇತರ ವ್ಯಕ್ತಿಗಳು ಅಂದರೆ ನಾನ್ ಅಗ್ರಿಕಲ್ಚರಲ್ ಪೀಪಲ್ ಏನಿರ್ತಾರೆ ಅವರು ಅಗ್ರಿಕಲ್ಚರಲ್ ಭೂಮಿಯನ್ನು ಖರೀದಿಸಬೇಕಂದ್ರೆ ಕೆಲವಷ್ಟು ನಿರ್ಬಂಧಗಳನ್ನು ಹೇರಲಾಗಿತ್ತು. ಸೊ ಅದರ ಕುರಿತಾಗಿ ಈ ಒಂದು 79A ಮತ್ತು 79B ಮಾತಾಡುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. HPV ಎಂಬುದು ಯಾವ ರೀತಿಯ ರೋಗಕಾರಕ? ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ಪರೋಪಜೀವಿ. ಇದು ಲೆಟಸ್ ಟೇಕ್ ದಿಸ್ ಆಸ್ ಪ್ರಾಕ್ಟೀಸ್ ಕ್ವೆಶನ್, ಯಾಕೆಂದರೆ ತುಂಬ ಈಸಿ ಕ್ವೆಶನ್ ಆಗಿರುತ್ತೆ ಇದು. ನಿಮ್ಮ 5 seconds ಈಗ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಂದು ವೈರಸ್, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತಲೇ. HPV ಫುಲ್ ಫಾರ್ಮ್ ಏನು? ಹ್ಯೂಮನ್ ಪ್ಯಾಪಿಲೋಮಾ ವೈರಸ್. ಸೊ ಹಾಗಾಗಿ ಇದು ಬಂದು ಆನ್ಸರ್ ಬಂದು ಬಿ ಆಗಿರುತ್ತೆ. ಮುಂದಿನ ಕ್ವೆಶನನ್ನು ನಾವು ನೋಡೋಣ. ಭಾರತದಲ್ಲಿ HPV ಲಸಿಕೆ ಮುಖ್ಯವಾಗಿ ಯಾವ ವಯಸ್ಸಿನ ಬಾಲಕಿಯರಿಗೆ ಶಿಫಾರಸು ಮಾಡಲಾಗಿದೆ? ಈ ಒಂದು ಆರ್ಟಿಕಲ್ ಏನಕ್ಕೆ ನೋಡ್ತಾ ಇದ್ದೀವಿ? ಕೇಂದ್ರ ಸರ್ಕಾರ ಇನ್ನು ಮುಂದೆ ಈ HPV ಲಸಿಕೆಗಳನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರಿಗೆ? ಅಂಡರ್ 14 ಇರುವಂತಹ ಬಾಲಕಿಯರಿಗೆ. ಸೊ ಆ ಒಂದು ನಿಟ್ಟಿನಿಂದ ಈ ಒಂದು ಆರ್ಟಿಕಲನ್ನು ನೋಡಿದ್ವಿ. ಸೊ ಇಲ್ಲಿ ಆನ್ಸರ್ ಬಂದು 9 ರಿಂದ 14 ವರ್ಷದ ಬಾಲಕಿಯರು ಏನಿರ್ತಾರೆ ಅವರಿಗೆ ಈ ಒಂದು HPV ಲಸಿಕೆಯನ್ನು ನೀಡುವಂಥದ್ದು. ಸೊ ದಟ್ ಏನೇ ಒಂದು ಪ್ರಾಬ್ಲಮ್ಗಳು ಅಥವಾ ಈ ಒಂದು ವೈರಸ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಗಳೇನಿರುತ್ತೆ ಅದನ್ನು ರೆಡ್ಯೂಸ್ ಮಾಡ್ಬೋದು ಅಂತ. ಸೊ ಇಷ್ಟು ಈ 2 ಕ್ವೆಶನ್ ಆಗಿದೆ. ಮುಂದಿನ ಒಂದು ಕ್ವೆಶನ್ಗಳನ್ನು ನೋಡೋಣ. ಏರ್ಪೋರ್ಟ್ ಕೌನ್ಸಿಲ್ ಇಂಟರ್ನ್ಯಾಷನಲ್ ಮುಖ್ಯವಾಗಿ ಯಾವುದನ್ನು ನಿಯಂತ್ರಿಸುತ್ತದೆ? ವಿಮಾನ ತಯಾರಕರು, ವಿಮಾನಯಾನ ಕಂಪನಿಗಳು, ವಿಮಾನ ನಿಲ್ದಾಣಗಳು, ಪೈಲಟ್ ಸಂಘಗಳು. ಸೊ ಇಲ್ಲಿ ಕ್ವೆಶನಲ್ಲೇ ಆನ್ಸರ್ ಇದೆ. ಇದೇನು? ಏರ್ಪೋರ್ಟ್ ಕೌನ್ಸಿಲ್ ಆಗಿರುವಂಥ ಕಾರಣ ವಿಮಾನ ನಿಲ್ದಾಣಗಳನ್ನು ಇದು ಪ್ರತಿನಿಧಿಸುತ್ತದೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ ಆಗಿರುತ್ತೆ. ಮುಂದಿನ ಕ್ವೆಶನನ್ನು ನೋಡೋಣ. ACI ವರ್ಲ್ಡ್ ವಿಮಾನ ನಿಲ್ದಾಣಗಳ ಜಾಗತಿಕ ಸಂಘಟನೆ. ASQ ಸಮೀಕ್ಷೆ ಪ್ರಯಾಣಿಕರ ತೃಪ್ತಿ ಅಳೆಯಲು ಬಳಸಲಾಗುತ್ತದೆ. ACI ವರ್ಲ್ಡ್ ವಿಮಾನಯಾನ ಕಂಪನಿಗಳನ್ನು ನಿಯಂತ್ರಿಸುತ್ತದೆ. ಓಕೆನಾ? ನಿಯಂತ್ರಿಸುತ್ತದೆ. ಈ ವರ್ಡನ್ನು ನೀವು ಅಬ್ಸರ್ವ್ ಮಾಡಬೇಕು. ನೀವು ಸಡನ್ನಾಗಿ ನೋಡಿದಾಗ all 3 ಆರ್ ಕರೆಕ್ಟ್ ಅಂತ ಅನಿಸುತ್ತೆ. ಓಕೆನಾ? ಈ ಒಂದು ಆರ್ಟಿಕಲ್ ಫಸ್ಟ್ ಏನಕ್ಕೆ ನೋಡಿದ್ವಿ ಅಂದರೆ ಮಂಗಳೂರು ಏರ್ಪೋರ್ಟು ಸತತ 2ನೇ ಬಾರಿಗೆ ಈ ಒಂದು ASQ ಏರ್ಪೋರ್ಟ್ ಸರ್ವಿಸ್ ಕ್ವಾಲಿಟಿ ಅವಾರ್ಡ್ ಏನಿದೆ ಇದನ್ನು ವಿನ್ ಆಗಿದೆ. ಸೊ ಆ ಒಂದು ದೃಷ್ಟಿಯಿಂದ ಇದರ ಬಗ್ಗೆ ನಾವು ನೋಡಿದ್ವಿ. ಆ್ಯಂಡ್ ಈ ಕ್ವೆಶನ್ಗೆ ಬಂದರೆ ಈ 3 ಸ್ಟೇಟ್ಮೆಂಟ್ಗಳು ನೋಡಿದ ತಕ್ಷಣ ಓದಿದ ತಕ್ಷಣ ಏನಾಗುತ್ತೆ, ಎಲ್ಲ 3 ಕರೆಕ್ಟ್ ಅಂತ ಅನಿಸುತ್ತೆ. ಬಟ್ ನೀವಿಲ್ಲಿ ಈ ಒಂದು ವರ್ಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಈ ಒಂದು ACI ವರ್ಲ್ಡ್ ಏನಿದೆ ಅಲ್ವಾ, ಇದು ಕೇವಲ ಏರ್ಪೋರ್ಟ್ಗಳನ್ನು ಪ್ರತಿನಿಧಿಸುತ್ತೆ ಹೊರತು ನಿಯಂತ್ರಿಸೋದಿಲ್ಲ, ಕಂಟ್ರೋಲ್ ಮಾಡಲ್ಲ, ಕೇವಲ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಇನ್ನೆರಡು ಸ್ಟೇಟ್ಮೆಂಟ್ಗಳು ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಮುಂದಿನ ಕ್ವೆಶನ್ಸ್ಗಳನ್ನು ನೋಡೋಣ. ಭಾರತದ ಸಂಸತ್ತು ಯಾವುದೇ ರಾಜ್ಯದಿಂದ ಪ್ರದೇಶವನ್ನು ಬೇರ್ಪಡಿಸುವ ಮೂಲಕ ಅಥವಾ ಯಾವುದೇ ಪ್ರದೇಶವನ್ನು ಯಾವುದೇ ರಾಜ್ಯದ ಒಂದು ಭಾಗಕ್ಕೆ ಏಕೀಕರಿಸುವ ಮೂಲಕ ಹೊಸ ರಾಜ್ಯವನ್ನು ರಚಿಸಬಹುದು.
ಈ ವಿಷಯದಲ್ಲಿ ಕೆಳಗಿನ ಯಾವ ಕಾರ್ಯವಿಧಾನಗಳು ನಿಜ ಅಥವಾ ಸತ್ಯ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಈ ಒಂದು ಆರ್ಟಿಕಲ್ ನಾವು ಏನಕ್ಕೆ ನೋಡ್ತಾ ಇದೀವಿ ಅಂತಂದರೆ ದಿಸ್ ಕ್ವೆಶನ್ ಇಸ್ ಆಲ್ಸೋ ರಿಲೇಟೆಡ್ ಟು ಆರ್ಟಿಕಲ್ 3. ನಮ್ಮ ಸಂವಿಧಾನದ ಆರ್ಟಿಕಲ್ 3ನೇ ವಿಧಿ ಏನಿದೆ ಅದಕ್ಕೆ ಸಂಬಂಧಿಸಿದಂತಿದೆ. ಅಂದರೆ ಏನು ಹೇಳುತ್ತೆ 3ನೇ ವಿಧಿ, ಪಾರ್ಲಿಮೆಂಟ್ಗೆ ಪವರ್ ಇದೆ ಏನೇನಕ್ಕೆ, ಟು ಚೇಂಜ್ ದ ಏರಿಯಾ ಆಫ್ ದ ಸ್ಟೇಟ್, ಬೌಂಡ್ರಿ ಆಫ್ ದ ಸ್ಟೇಟ್ ಇರ್ಬೋದು, ಇಲ್ಲ ಟು ಮರ್ಜ್ ಟು ಡಿಫ್ರೆಂಟ್ ಸ್ಟೇಟ್ಸನ್ನು ಮರ್ಜ್ ಮಾಡೋದಕ್ಕಿರ್ಬೋದು, ಇಲ್ಲ ಒಂದು ಸ್ಟೇಟನ್ನು ಡಿವೈಡ್ ಮಾಡೋದಕ್ಕೆ ಇರ್ಬೋದು, ಇಲ್ಲ ಯಾವುದೇ ಒಂದು ರಾಜ್ಯದ ಹೆಸರನ್ನು ಚೇಂಜ್ ಮಾಡಬೇಕಂದ್ರೂ ಕೂಡ ಪಾರ್ಲಿಮೆಂಟ್ ಮಾಡ್ಬೋದು ಅಂತ ಇದೆ ಆರ್ಟಿಕಲ್ 3ಅಲ್ಲಿ. ಓಕೆನಾ. ಸೊ ಹಾಗಾಗಿ ಆರ್ಟಿಕಲ್ 3 ನ್ಯೂಸಲ್ಲಿತ್ತು. ಸೊ ಅದೇ ಒಂದು ಮಾದರಿಯಲ್ಲೇ ಈ ಕ್ವೆಶನ್, ಅಂದರೆ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ ಬೇಸಿಕಲಿ ಆರ್ಟಿಕಲ್ 3ಅಲ್ಲಿ ಏನೇನು ಪ್ರಾವಿಷನ್ಸ್ ಇದೆ ಆ ಪ್ರಾವಿಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ಎಷ್ಟು ಸ್ಟೇಟ್ಮೆಂಟ್ಗಳು ಸರಿ ಅಂತ ಕೇಳ್ತಾ ಇರುವಂಥದ್ದು. ಸೊ ಮೊದಲ ಸ್ಟೇಟ್ಮೆಂಟ್ ಏನು, ಸರಳ ಬಹುಮತದಿಂದ ಮತ್ತು ಸಾಮಾನ್ಯ ಶಾಸಕಾಂಗ ಪ್ರಕ್ರಿಯೆಯಿಂದ, ಅಂದರೆ ಏನು ಹೇಳ್ತಿದ್ದಾರೆ ಸಿಂಪಲ್ ಮೆಜಾರಿಟಿ ಮತ್ತು ನಾರ್ಮಲ್ ರೂಲ್ಸ್ ಆಫ್ ಪ್ರೊಸೀಜರ್ ಏನಿದೆ ಅದನ್ನು ಫಾಲೋ ಮಾಡೋ ಮುಖಾಂತರ. ಎರಡನೇದಾಗಿ ರಾಷ್ಟ್ರಪತಿಗಳ ಶಿಫಾರಸಿನ ಮೇಲೆಗೆ ಅವರು ಸಾಮಾನ್ಯವಾಗಿ ಮಸೂದೆಯನ್ನು ರಾಜ್ಯಗಳ ಶಾಸಕಾಂಗಕ್ಕೆ ಉಲ್ಲೇಖಿಸಬೇಕು, ಅದು ಮಸೂದೆಯಲ್ಲಿ ಪ್ರಸ್ತಾಪಿಸಲಾದ ಬದಲಾವಣೆಗಳಿಂದ ಪ್ರಭಾವಿತವಾಗಿರುತ್ತದೆ. ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ರಾಷ್ಟ್ರಪತಿಗಳಿಗೆ ಪ್ರಧಾನಿ ಸಲಹೆ ಮೇರೆಗೆ ಅಂತ ಹೇಳ್ತಾ ಇರೋದು. ಅಂದರೆ ಈ ಒಂದು ಆರ್ಟಿಕಲ್ 3 ಅದು ಏನೇ ಒಂದು ಡಿಸಿಷನ್ ಇದ್ರೂ ಪ್ರಧಾನಿಯವರ ಸಲಹೆ ಮೇರೆಗೆ ಅಥವಾ ಡಿಸಿಷನ್ ಇದ್ರೆ ಇಲ್ಲ ಅಂದರೆ ಅದನ್ನು ಏನಂತೀವಿ ಆ ಒಂದು ಬಿಲ್ಲನ್ನು ಪ್ರೆಸೆಂಟ್ ಮಾಡಬೇಕು ಅಂತಂದರೆ ರಾಷ್ಟ್ರಪತಿಗಳು ಪ್ರಧಾನಿಯವರ ಸಲಹೆಯನ್ನು ತಗೋಬೇಕು ಅಂತ ಹೇಳ್ತದೆ. ಸೊ ದಿಸ್ ಈಸ್ ರಾಂಗ್. ಓಕೆನಾ. ಯಾಕೆಂದರೆ ಆರ್ಟಿಕಲ್ 3ಅಲ್ಲಿ ಮೇನ್ ಪವರ್ ಇರುವಂಥದ್ದು ಪ್ರೆಸಿಡೆಂಟ್ ಅವರಿಗೆ, ರಾಷ್ಟ್ರಪತಿಗಳಿಗೆ ಇಲ್ಲಿ ಪವರ್ ಇರುವಂಥದ್ದು. ಸೊ ಹಾಗಾಗಿ ಸ್ಟೇಟ್ಮೆಂಟ್ 3 ರಾಂಗ್ ಆಗುತ್ತೆ. ಇನ್ನು ಫಸ್ಟ್ ಸ್ಟೇಟ್ಮೆಂಟನ್ನು ನೋಡಿದ್ರೆ ನಾವು ಸರಳ ಬಹುಮತದಿಂದ ಮತ್ತು ಸಾಮಾನ್ಯ ಶಾಸಕಾಂಗ ಅಂತಂದರೆ ಇಟ್ ಇಸ್ ಆರ್ಡಿನರಿ ಲೆಜಿಸ್ಲೇಟಿವ್ ಪ್ರಾಸೆಸ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಇಟ್ ಇಸ್ ರಾಂಗ್. ಆರ್ಡಿನರಿ ಲೆಜಿಸ್ಲೇಟಿವ್ ಪ್ರಾಸೆಸ್ ಇಲ್ಲಿ ಇಲ್ಲ, ಸಿಂಪಲ್ ಮೆಜಾರಿಟಿ ಎಸ್. ಸೊ ಆನ್ಸರ್ ಬಂದು ಆಪ್ಷನ್ ಸಿ 2 ಮಾತ್ರ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಹಿಮೋಫಿಲಿಯಾ ಯಾವ ರೀತಿಯ ವಂಶಪಾರಂಪರ್ಯ ಮಾದರಿಯನ್ನು ಅನುಸರಿಸುತ್ತದೆ? ಮೊದಲನೇದು ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್, ಎಕ್ಸ್ ಲಿಂಕ್ಡ್ ರಿಸೆಸಿವ್ ಮತ್ತು ಮೈಟೋಕಾಂಡ್ರಿಯಲ್. ಇಲ್ಲಿ ಆನ್ಸರ್ ಬಂದು ಎಕ್ಸ್ ಲಿಂಕ್ಡ್ ರಿಸೆಸಿವ್. ನಾನು ವಿಡಿಯೋದಲ್ಲೂ ಕೂಡ ಹೇಳಿದೆ ಹಿಮೋಫಿಲಿಯಾದ ಏನಿದೆ ಇದು ಮುಖ್ಯವಾಗಿ ಪುರುಷರಲ್ಲಿ ಕಾಣಿಸಿಕೊಳ್ಳುವಂಥ ಒಂದು ಕಾಯಿಲೆ ಆಗಿರುತ್ತೆ. ಆ್ಯಂಡ್ ಸ್ತ್ರೀಯರು ಏನು ವಿಮೆನ್ ಏನಿದ್ದಾರೆ, ಮಹಿಳೆಯರು ಏನಿದ್ದಾರೆ ಕೇವಲ ಇದರ ಕ್ಯಾರಿಯರ್ ಆಗಿರ್ತಾರೆ. ಓಕೆನಾ. ಸೊ ಅದಕ್ಕೆ ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್. ಅರ್ಥ ಆಗ್ತದೆ. ಇವಾಗ ಎಕ್ಸ್ ಆ್ಯಂಡ್ ಎಕ್ಸ್ ಎರಡೂ ಇದ್ದರೆ ಅದನ್ನು ನಾವು ಅವ್ರನ್ನ ಫೀಮೇಲ್ ಅಂತ ಕರಿತೀವಿ. ಎಕ್ಸ್ ಆ್ಯಂಡ್ ವೈ ಇದ್ದರೆ ಇಟ್ ಇಸ್ ಮೇಲ್. ಕರೆಕ್ಟ್ ಅಲ್ವಾ? ಸೊ ಎಕ್ಸ್ ಆ್ಯಂಡ್ ಎಕ್ಸ್ ಎರಡೂ ಇರೋದಕ್ಕೆ ಇದು ಎಕ್ಸ್ ಲಿಂಕ್ಡ್ ರಿಸೆಸಿವ್ ಆಗಿರುವಂಥ ಕಾರಣ ಫೀಮೇಲ್ಸ್ ವಿಲ್ ಓನ್ಲಿ ಬಿ ಕ್ಯಾರಿಯರ್. ಓಕೆನಾ. ಸೊ ಇವಾಗ ಏನಾಗುತ್ತೆ ಅಂದರೆ ಅಸ್ಯೂಮ್ ಈ ಒಂದು ಎಕ್ಸ್ ಫ್ಯಾಕ್ಟರ್ ಇದೆ, ಈ ಒಂದು ಎಕ್ಸ್ ಫ್ಯಾಕ್ಟರು ಪಾಸಿಟಿವ್, ಏನು ಹಿಮೋಫಿಲಿಯಾ ಫ್ಯಾಕ್ಟರ್ಗೆ ಪಾಸಿಟಿವ್ ಆಗಿದೆ. ಬಟ್ ಏನಾಗುತ್ತೆ ಇಲ್ಲಿ ಇನ್ನೊಂದು ಇದು ನ್ಯೂಟ್ರಲ್ ಇರುವಂಥ ಕಾರಣ ಇದರಲ್ಲಿ ಏನಾಗುತ್ತೆ ಅವರು ಕೇವಲ ಕ್ಯಾರಿಯರ್ ಆಗಿರ್ತಾರೆ. ಅದೇ ಇಲ್ಲೇನಾಗುತ್ತೆ ಈಗ ನೆಕ್ಸ್ಟ್ ಆಫ್ ಸ್ಪ್ರಿಂಗ್ ಬಂದಿದೆ. ಸೊ ಈ ಒಂದು ಆಫ್ ಸ್ಪ್ರಿಂಗ್ ಏನಾಗುತ್ತೆ ಅಂದರೆ ಇದೇ ಒಂದು ಎಕ್ಸ್ ಪ್ಲಸ್ ಇದೆ, ಇಲ್ಲಿಂದ ವೈ ತೊಗೊಂಡಿದೆ ಅಂತಂದರೆ ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಮಗು ಏನಿರುತ್ತೆ ಎಕ್ಸ್ ವೈ ಅಂತ ಬಂದಾಗ ಅಗೇನ್ ಈ ಮಗು ಮೇಲ್ ಆಗಿರುತ್ತೆ. ಆ್ಯಂಡ್ ಇಲ್ಲೇನಾಗುತ್ತೆ ಅಂತಂದರೆ ಎಕ್ಸ್ ಪ್ಲಸ್ ಅಂತಂದರೆ ಇದು ಹಿಮೋಫಿಲಿಯಾ ಪಾಸಿಟಿವ್ ಇರುವಂಥ ಕಾರಣ ಈ ಒಂದು ಮಗುಗೆ ಹಿಮೋಫಿಲಿಯಾ ಇರುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಇದನ್ನ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ಕರಿತೀವಿ. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಗೃಹ ಆರೋಗ್ಯ ಯೋಜನೆ ಮನೆ ಮಟ್ಟದಲ್ಲಿ ರಕ್ತದೊತ್ತಡ ಮತ್ತು ಸಕ್ಕರೆ ತಪಾಸಣೆ ನಡೆಸಬಹುದು. ಇದು ತಡೆಗಟ್ಟುವ ಆರೋಗ್ಯ ಸೇವೆಗೆ ಒತ್ತು ನೀಡುತ್ತದೆ. ಈ ಯೋಜನೆ ಕೇವಲ ನಗರ ಪ್ರದೇಶಗಳಿಗೆ ಸೀಮಿತವಾಗಿದೆ. ಸೊ ಕೇವಲ ಅಂತ ಬಂತು, ಇದನ್ನ ಕಂಪ್ಲೀಟಾಗಿ ತೆಗಿಬೋದು. ನೆಕ್ಸ್ಟು ಸೆಕೆಂಡ್ ಸ್ಟೇಟ್ಮೆಂಟನ್ನು ನೋಡಿ. ಸೊ ಅವಾಗ ಇಲ್ಲೆರಡು ಒಟ್ಟೋಗುತ್ತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಆಬ್ವಿಯಸ್ಲಿ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಇದು ತಡೆಗಟ್ಟುವ ಆರೋಗ್ಯ ಸೇವೆಗೆ ಒತ್ತು ನೀಡುತ್ತದೆ. ಏನಂತ ಹೇಳ್ತಾ ಇದ್ದಾರೆ, ಇದು ಪ್ರಿವೆಂಟಿವ್ ಕೇರ್, ತಡೆಗಟ್ಟುವ ಆರೋಗ್ಯ ಸೇವೆ ಅಂದರೆ ಪ್ರಿವೆಂಟಿವ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಎಸ್, ಇದು ಪ್ರಿವೆಂಟಿವ್ ಕೇರ್. ಏಕೆಂತಂದರೆ ಬೇಗ ಐಡೆಂಟಿಫೈ ಮಾಡಿದ್ರೆ ನಾವು ಅದನ್ನ ಬೇಗ ಕ್ಯೂರ್ ಮಾಡ್ಬೋದು ಅನ್ನುವಂಥದ್ದನ್ನು. ಸೊ ಹಾಗಾಗಿ ಆಪ್ಷನ್ ಎ 1 and 2 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನುವಂಥದ್ದು. ಮುಂದಿನ ಕ್ವೆಶನನ್ನು ನೋಡೋಣ. ಅಕಾಂಕಗುವಾ ಹಿಮಾಲಯದ ಹೊರಗಿನ ಅತಿ ಎತ್ತರದ ಪರ್ವತ. ಇದು ಆಂಡೀಸ್ ಪರ್ವತ ಶ್ರೇಣಿಯ ಭಾಗವಾಗಿದೆ. ಇದು ಜ್ವಾಲಾಮುಖಿ ಶಿಖರವಾಗಿದೆ. ಓಕೆನಾ. ಸೊ ಇದು ಲೆಟಸ್ ಟೇಕ್ ದಿಸ್ ಆಸ್ ಅ ಪ್ರಾಕ್ಟೀಸ್ ಕ್ವೆಶನ್. ಯಾಕೆಂದರೆ ಇದ್ರ ಬಗ್ಗೆ ಇಲ್ಲಿ ಕೊಟ್ಟರೆ ಎಲ್ಲ ಸ್ಟೇಟ್ಮೆಂಟ್ನು ನಾವು ಈಗಾಗಲೇ ನೋಡಿದ್ದೀವಿ. ಸೊ ನೀವು ಆನ್ಸರ್ನ ಈಸಿಯಾಗಿ ಮಾಡ್ಬೋದಾಗುತ್ತೆ. ನಿಮ್ಮ 5 seconds ಈಗ ಸ್ಟಾರ್ಟ್ ಆಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ. ಯಾಕೆಂದರೆ ಇಟ್ ಇಸ್ ನಾಟ್ ಅ ವಾಲ್ಕ್ಯಾನಿಕ್ ಮೌಂಟೇನ್. ಅಕಾಂಕಗುವಾ ವಾಲ್ಕ್ಯಾನಿಕ್ ಮೌಂಟೇನ್ ಅಲ್ಲ. ಎಲ್ಲಿ ಬರುತ್ತೆ ಅಕಾಂಕಗುವಾ? ಸೌತ್ ಅಮೇರಿಕಾ, ಅರ್ಜೆಂಟೀನಾ ಮತ್ತು ಚಿಲ್ಲಿ ಬಾರ್ಡರಲ್ಲಿ, ಬಟ್ ಅರ್ಜೆಂಟೀನಾಗೆ ಸೇರಿರುವಂಥದ್ದಾಗಿರುತ್ತೆ.
ಆ್ಯಂಡ್ ಏನಕ್ಕೆ ಈ ಒಂದು ಇಲ್ಲಿ ಮೌಂಟೇನ್ ಇದೇನಿದೆ ಆಂಡೆಸ್ ಪರ್ವತ ಶ್ರೇಣಿಯಲ್ಲಿ ಒಂದು ಶಿಖರ ಆಗಿರುತ್ತೆ ಇದು. ಇಲ್ಲಿ ಆ್ಯಕ್ಚುಲಿಗೆ ಆಂಡೆಸ್ ಶ್ರೇಣಿ ಬರುವಂಥದ್ದು. ಆಂಡೆಸ್ ಶ್ರೇಣಿ ಬಂದು ಇಟ್ ಇಸ್ ಅ ಫೋಲ್ಡ್ ಮೌಂಟೇನ್ ಯಾಕೆ ಅಂದರೆ ಈ ಕಡೆ ಸೌತ್ ಅಮೇರಿಕಾ ಪ್ಲೇಟು, ಈ ಕಡೆ ನಾಸ್ಕಾ ಪ್ಲೇಟ್ ಬಂದು ಸೌತ್ ಅಮೇರಿಕಾ ಪ್ಲೇಟ್ ಒಳಗಡೆ ಮರ್ಜ್ ಆಗುತ್ತೆ, ಸಬ್ಡಕ್ಟ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ನಾವು ಆಂಡೆಸ್ ಮೌಂಟೇನನ್ನು ನೋಡುವಂಥದ್ದು. ಸೊ ಹಾಗಾಗಿ ಇದು ಆನ್ಸರ್ ಬಂದು 1 and 2. ಆ್ಯಂಡ್ ಈಗಾಗಲೇ ನಾನು ಹೇಳಿದ್ದೀನಿ ಅಕಾಂಕಾಗುವಾ ಏನಿದೆ ಹಿಮಾಲಯದ ಹೊರಗಡೆ ಅಥವಾ ಏಷ್ಯಾದ ಹೊರಗಡೆ ನೋಡಿದಾಗ ಇಟ್ ಈಸ್ ಅ ಹೈಯೆಸ್ಟ್ ಪೀಕ್ ಅಥವಾ ಟಾಲೆಸ್ಟ್ ಮೌಂಟೇನ್ ಅಂತ ಹೇಳ್ಬೋದು. ಇದರ ಹೈಟ್ ಬಂದು ಸುಮಾರು 6,961 ಮೀಟರ್ಗಳಷ್ಟು ಎತ್ತರವನ್ನು ಇದು ಹೊಂದಿದೆ ಅನ್ನುವಂಥದ್ದು. ಸೊ ಇಷ್ಟು ಈ ಒಂದು ಕ್ವೆಶನ್ ಆಯಿತು. ಮುಂದಿನ ಒಂದು ಕ್ವೆಶನನ್ನು ನೋಡೋಣ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ನ ಮುಖ್ಯ ಕಚೇರಿ ಎಲ್ಲಿದೆ? ನವದೆಹಲಿ, ಮುಂಬೈ, ಬೆಂಗಳೂರು, ಹೈದರಾಬಾದ್. ಸೊ ಇಟ್ ಇಸ್ ವೆರಿ ಸಿಂಪಲ್. ಆನ್ಸರ್ ಬಂದು ಬೆಂಗಳೂರಲ್ಲಿ. ನಾವು ಏನಕ್ಕೆ ಈ ಒಂದು IAA ಬಗ್ಗೆ ನೋಡ್ತಾ ಇದ್ದೀವಿ ಅಂತಂದರೆ ನಿನ್ನೆ ವಿಡಿಯೋದಲ್ಲಿ ನೋಡಿದ್ವಿ. IAA ಬಂದು ಗೌರಿಬಿದನೂರಲ್ಲಿರುವಂಥ ಒಂದು ರೇಡಿಯೋ ಟೆಲಿಸ್ಕೋಪು ಮತ್ತು ಆದಿತ್ಯ L1 ನಲ್ಲಿ ಇರುವಂಥ ಪೇಲೋಡ್ ಆಗಿದೆ ವೆಲ್ಕ್ ಪೇಲೋಡ್ ಏನಿದೆ, ಇವೆರಡನ್ನ ಬಳಸಿ ಸೂರ್ಯನ ಮೇಲ್ಮೈಯಲ್ಲಿ ಎಲ್ಲಿ ಕರೋನಲ್ ಮಾಸ್ ಎಜೆಕ್ಷನ್ ಉತ್ಪತ್ತಿ ಆಗುತ್ತೆ ಅಥವಾ ಎಲ್ಲಿ ಅದು ಒರಿಜಿನ್ ಆಗುತ್ತೆ ಅನ್ನೋದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿತ್ತು. ಸೊ ಹಾಗಾಗಿ ನಾವು ಈ ಒಂದು ಕ್ವೆಶನ್ ಅನ್ನು ನೋಡ್ತಾ ಇರುವಂಥದ್ದು. ಸೊ ಇಷ್ಟು ಈ ವಾರದ ಒಂದು ರಿವಿಷನ್ ಕ್ಲಾಸ್ ಆಗಿದೆ. ಧನ್ಯವಾದಗಳು.